ಎಲ್ಲಪ್ಪ ಈ ಹುಡುಗಿನ ಫೋನ್ ಮಾಡಿ ಕರೆದಿದ್ದೆ ತಾನೇ, ಆಕಾಶ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿನ. ಇನ್ನೂ ಯಾಕೆ ಬಂದಿಲ್ಲ? ಅಯ್ಯೋ, ನನ್ನ ಲವ್ ವಿಚಾರ ಹೇಳೋ ಅಷ್ಟೊತ್ತಿಗೆ ಇವ್ರ ಮದುವೆನೇ ಮುಗ್ದೋಗ್ಬಿಟ್ಟಿರ್ತದೇನೋ. ನಾನು ಎಷ್ಟೋ ಕಷ್ಟಪಡ್ತಾ ಇದ್ದೀನಿ ಲವ್ ವಿಚಾರ ಹೇಳ್ಬೇಕು ಅಂತ, ಆಗ್ತಾನೇ ಇಲ್ಲ. ಏನು ಮಾಡೋದು? ಈ ಹುಡುಗಿ ಹತ್ರನಾದ್ರೂ ನಾನು ಕಷ್ಟ ಹೇಳ್ಕೊತೀನಿ. ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡ್ರೆ ಅವಳು ಸುಮ್ಮನೆ ಹೌದಾ ಅಂತ ಅನ್ಕೊಂಡು ಅವಳು ಸುಮ್ಮನೆ ಆಗ್ತಾಳೆ ಅಂತ ಅನ್ನಿಸ್ತೈತೆ. ಎಲ್ಲಪ್ಪ ಇವಳು ಇನ್ನೂ ಬರಲೇ ಇಲ್ಲ. ನಮ್ಮ ಅಮ್ಮನ ಹತ್ರ ಹೇಳ್ಬಿಡ್ಲಾ ನಾನು ಇವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ? ನಮ್ಮ ಅಮ್ಮನ ಹತ್ರ ಹೇಳಿದ್ರೆ ನಮ್ಮಮ್ಮನೂ ಸುಮ್ಮನೆ ಒಪ್ಕೊಂಡು ನನ್ನ ಮದುವೆಗೆ ಒಪ್ಕೊಂತಾರೆ ಅನಿಸುತ್ತೆ. ಅಮ್ಮ ಮಹಾ ಆಂಟಿ ಮಗುನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಛೇ, ನಮ್ಮಮ್ಮನೂ ಚೀಪಾಗಿ ನೋಡ್ಬಿಡ್ತಾರ ಏನೋ. ಇವಳಿಗೆ ಎಷ್ಟು ಜನ ಬದಲಾಯಿಸ್ತಾಳಪ್ಪ ಅಂತ. ಮತ್ತು ಆಕಾಶ್ಗೆ ಹೇಳಿದ್ರೆ ಅವನು ಸೆಕೆಂಡ್ ಹ್ಯಾಂಡ್ಲು ಅಂತ ಅನ್ಕೋತಾನೋ ಏನೋ. ಹಾಂ, ಹುಡುಗಿ ಬರ್ತೈತೆ. ರಮ್ಯಾ ಅಂದರೆ ನೀವೇನಾ? ಹಾಂ, ನಾನೇ ರಮ್ಯಾ ಅಂದರೆ ನಾನೇ. ನೀವು ವಿದ್ಯಾ ತಾನೇ? ಹಾಂ, ನಾನೇ ವಿದ್ಯಾ. ಹೇಳಿ, ಏನೋ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಏನೋ ಸ್ವಲ್ಪ ಮಾತಾಡಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು ನೀವು ಫೋನ್ ಮಾಡಿದ್ರಲ್ವ ನನಗೆ. ಹಾಂ, ಹೇಳಿ, ಏನು ಮಾತಾಡಬೇಕಿತ್ತು? ನನಗಂತೂ ನೀವು ಯಾರು ಅಂತನೂ ಗೊತ್ತಿಲ್ಲ. ಸೊ ನೀವೇನು ಕರೆದ್ರಿ ಅಂತಲೂ ಗೊತ್ತಾಯ್ತಿಲ್ಲ ನನಗೆ. ನೀವು ಆಕಾಶ್ನ ಮದುವೆ ಮಾಡ್ಕೊಳಕ್ಕೆ ಅಂತೇಳ್ಬಿಟ್ಟು ಒಪ್ಕೊಂಡಿರೋ ಹುಡುಗಿ ತಾನೇ? ಹೌದು, ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿನೇ. ಮನೇಲಿ ನೋಡಿರೋ ಹುಡುಗ ಯಾಕೆ? ಅದು ಏನು ಅಂದರೆ, ನಾನು ಅವರು ತುಂಬ ಇಷ್ಟಪಡ್ತಾ ಇದ್ದೀವಿ. ಅವರಂದರೆ ನನಗೆ ತುಂಬ ಇಷ್ಟ, ಅವ್ರಿಗೂ ಅಷ್ಟೇ. ಆದರೆ ಮನೇಲಿ ಇನ್ನೂ ಹೇಳೋಕ್ಕೆ ಆಗೇ ಇಲ್ಲ, ಟೈಮೇ ಸಿಕ್ಕಿಲ್ಲ. ಮನೇಲಿ ಹೇಳೋಣ ಅಂತ ಅಂದ್ಕೊಂಡ್ರೆ ಟೈಮೇ ಸಾಕಾಗ್ತಿಲ್ಲ. ಅಂದರೆ ಭಯ ಇತ್ತು, ಇನ್ನೂ ಹೇಳಿಲ್ಲ. ಅಷ್ಟರೊಳಗಡೆ ಅವರಮ್ಮ ಸುಮ್ಮನೆ ಮದುವೆ ಸೆಟ್ ಮಾಡಿಬಿಟ್ಟವ್ರೆ. ಅವರಿಗೂ ಗೊತ್ತಿರಲ್ಲ ಅಲ್ವಾ ನಮ್ಮಿಬ್ರು ಲವ್ ವಿಚಾರ, ಅದಕ್ಕೆ ಮದುವೆ ಸೆಟ್ ಮಾಡಿಬಿಟ್ಟವ್ರೆ. ಅವರಿಗೂ ನಾನು ಅಂದರೆ ತುಂಬ ಇಷ್ಟ, ನನಗೂ ಅವರಂದರೆ ತುಂಬ ಇಷ್ಟ. ಸುಮ್ಮನೆ ಅದಕ್ಕೆ ನಿಮ್ಗೊಂದ್ಸಲ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನ ಮೀಟ್ ಮಾಡಿಬಿಟ್ಟು ಹೇಳೋಣ ಅಂತ ಹೇಳಿ ಬಂದೆ. ಹೋ ಹೌದಾ? ಮತ್ತೆ ನಮ್ಮಮ್ಮ ಕೇಳಿದ್ದಕ್ಕೆ ಇಲ್ಲ ನನಗೆ ಇಷ್ಟನೇ ಹುಡುಗಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ. ಅವ್ರ ಅಪ್ಪ ಅಮ್ಮನ ಬೈಕ್ ಅಂದಿದ್ದಾರೆ ಅಷ್ಟೇ. ನಿಮ್ಮ ನಂಬರ್ ಅವ್ರ ಮೊಬೈಲಿಂದ ಅವರೇ ಮೊಬೈಲಿಂದ ಕೊಟ್ಟರು, ನಿಮ್ಮ ನಂಬರ್ ತೊಗೊಂಡು ಮಾತಾಡು ಅಂತ. ನಾವಿಬ್ಬರು ತುಂಬ ಇಷ್ಟಪಡ್ತಾ ಇದ್ದೀವಿ. ಪ್ಲೀಸ್ ಮದುವೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡಿರೋಂಥ ಪುಣ್ಯ ಸಿಗ್ತದೆ ನಿಮಗೆ. ಸರಿ, ಅಪ್ಪ ಅಮ್ಮಂಗೆ ಹೋಗಿ ಹೇಳ್ತೀನಿ, ಅವರೇ ಫೋನ್ ಮಾಡಿ ಹೇಳ್ತಾರೆ. ನನಗೆ ಪ್ರೇಮಿಗಳನ್ನ ದೂರ ಮಾಡೋ ಅಂಥ ಯಾವ ಅವಶ್ಯಕತೆಯೂ ಇಲ್ಲ. ಯಾರನ್ನಾಗಲಿ ಚೆನ್ನಾಗಿರಿ ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಬೇಗ ಒಪ್ಕೋತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಲವ್ ಮ್ಯಾರೇಜ್ ಆಗಿದ್ರೆ ನೀವು ಒಪ್ಕೋತಾ ಇರಲಿಲ್ವೇನೋ? ಅರೇಂಜ್ ಮ್ಯಾರೇಜ್ ಅಲ್ವಾ? ನೀವು ಇವರೆಲ್ಲ ಅಂದರೆ ಇನ್ನೊಬ್ರು ಸಿಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ಬೇಕು ಅಲ್ವಾ? ನನಗೆ ಗೊತ್ತು ಬಿಡು. ಪ್ಲೀಸ್ ನಿಮ್ಮ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಹುಡುಗಂಗೆ ಫೋನ್ ಮಾಡಿಸ್ಬಿಡು, ಈ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು. ಪ್ಲೀಸ್ ಇದೊಂದು ಸಹಾಯ ಮಾಡಿದ್ರೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತದೆ. ನಾನು ಅವರು ಒಂದಾಗದಂಗೆ ಆಗ್ತದೆ. ಪ್ಲೀಸ್. ಸರಿ ಆಯಿತು ಬಿಡಿ. ಆ್ಯಕ್ಚುಲಿ ನನಗೂ ಏನೂ ಇಷ್ಟ ಇರಲಿಲ್ಲ. ಅಂದರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇತ್ತು, ಆದರೆ ನಾನು ಇನ್ನೊಬ್ಬರು ಮದುವೆ ಮಾಡ್ಕೋಬೇಕು ಅಂತಲೂ ಇದ್ದೆ. ಆದರೆ ಅಮ್ಮ ಇವ್ರನ್ನೇ ಸೆಲೆಕ್ಟ್ ಮಾಡಿದ್ರು, ಒಳ್ಳೆ ಹುಡುಗ ಅಂತೇಳಿ. ಈಗ ಇನ್ನೊಬ್ಬ ಹುಡುಗ ನಾನು ಇಷ್ಟಪಟ್ಟಿದ್ದಲ್ಲ, ಅವನ್ನೇ ಮದುವೆ ಮಾಡ್ಕೊಳ್ಳೋ ಅಂತ ಆಪ್ಷನ್ ಸಿಗ್ತಲ್ಲ ಅಂತ ಖುಷಿ ಆಗ್ತೈತೆ. ಇದೇ ಥರ ಹೋಗಿ ನಮ್ಮ ಅಮ್ಮಂಗೆ ಹೇಳಿದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಅಂತೂ ಮಾಡಿಸ್ತಾರೆ. ನೀವು ಹೇಳಿದ್ರಿ ಅಂತಲೇ ನಾನು ಹೋಗಿ ಹೇಳ್ತೀನಿ. ಯಾಕಂದರೆ ಇಲ್ಲಾಂದರೆ ನಾನೇ 420 ನಾನೇ ಸರಿ ಇಲ್ಲ ಅದನ್ನ ತನಕ ಮಾತಾಡ್ಬಿಡ್ತಾರೆ. ಅದಕ್ಕೇನೆ ಯಾಕೆ ಸುಮ್ಮನೆ ನಾನೇ ಹೋಗಿ ಎಲ್ಲ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ. ನಿಮ್ಮ ಹೆಸರು ಏನಂದ್ರಿ? ಸರಿ ರಮ್ಯಾ ಅಲ್ವಾ? ಹಾಂ, ರಮ್ಯಾ. ಓಕೆ ಡಿಯರ್, ಆಯಿತು. ಸರಿ, ಕ್ಯಾನ್ಸಲ್ ಮಾಡಿಸ್ತೀನಿ ಬಿಡಿ. ಫೋನಲ್ಲಿ ಹೇಳಿದ್ರು ಕ್ಯಾನ್ಸಲ್ ಮಾಡಿಸ್ತಾ ಇದ್ನೇನೋ. ಪರವಾಗಿಲ್ಲ, ಎದುರಿಗೆ ಸಿಕ್ಕೆಲ್ಲ ಹೇಳಿದ್ರಲ್ಲ. ಹೆಂಗೋ ಇಬ್ಬರು ಮದುವೆ ಮಾಡ್ಕೊಂಡು ಖುಷಿಯಾಗಿರಿ. ನಾನು ಅಷ್ಟೇ, ನಾನು ಲೈಕ್ ಮಾಡಿರೋ ಹುಡುಗನೇ ಮದುವೆ ಮಾಡ್ಕೊಂಡು ನಾನು ಖುಷಿಯಾಗಿರ್ತೀನಿ. ಹಾಂ, ಸರಿ ಆಯಿತು. ಹಬ್ಬ ಸದ್ಯ ಓದ್ಲಲ್ವಾ? ಹೆಂಗೋ ಮದುವೆ ಕ್ಯಾನ್ಸಲ್ ಮಾಡಿಸಿದ್ನಲ್ಲ. ಸಾರಿ ಆಕಾಶ್, ಸಾರಿ. ನಿಜವಾಗೂ ನಾನು ಬೇಕು ಅಂತ ಮಾಡ್ತಿಲ್ಲ. ನೀನಂದರೆ ನನಗೆ ತುಂಬ ಇಷ್ಟ. ಹೇಳ್ಕೊಳಕ್ಕಂತೂ ತುಂಬ ಭಯ ಆಗ್ತೈತೆ. ಅದಕ್ಕೆ ಏನು ಮಾಡೋದು ನಂಗೆ ಅರ್ಥನೇ ಆಗ್ತಿಲ್ಲ. ನನಗೆ ಬೇರೆ ಏನೋ ಆಪ್ಷನ್ ಇರೋದಕ್ಕೆ ಇದೊಂದೇ ಆಪ್ಷನ್ ಅಂತ ಹೇಳ್ಬಿಟ್ಟು ನಾನೇ ಹೇಳ್ಬಿಟ್ಟೆ. ಐ ಆಮ್ ಸಾರಿ. ಸರಿನಾ? ಇನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಯಾವ ಹುಡುಗಿಯರು ನೋಡ್ಕೊಂಡಿರ್ಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ಬೇಜಾರಂತೂ ಮಾಡ್ಕೋಬೇಡ. ಮನೆಗೆ ಹೋಗೋಣ, ಎಲ್ಲಿ ಹೋಗೋಣ? ಹಾಂ, ಮನೆಗೆ ಹೋಗೋಣ. ಸುಮ್ಮನೆ ಆರಾಮಾಗಿ ಮಲ್ಕೊಂಡ್ರೆ ಆಯಿತು. ಮದುವೆ ಕ್ಯಾನ್ಸಲ್ ಆಗಿರೋ ಬೇಜಾರಿಗೆ ಅವನೇ ಮಾತಾಡ್ತಾನೆ. ಎಲ್ಲ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ದಲ್ಲ, ನಂಗೆ ಸೆಟ್ ಆಗಿರೋದಿಲ್ಲ. ಏನಾದರೂ ಒಂದು ಎಡವಟ್ಟು. ನಮ್ಮಮ್ಮ ಹೇಳ್ದಂಗೆ ಏನೋ 4 ವರ್ಷ ಇರಬೇಕು. ಏನು ಮಾಡೋಣ? ಆದರೂ ಮನಸ್ಸು ಬೇಜಾರಾಗ್ತೈತೆ. ಇರು, ರಮ್ಯಂಗೆ ಫೋನ್ ಮಾಡಿ ಒಂದು ಸಲ ಹೇಳಿದ್ರೆ ಸಮಾಧಾನ ಆಗ್ತೈತೆ. ಫೋನ್ ರಿಸೀವ್ ಮಾಡು ಸಾಕು. ರಮ್ಯಾ, ರಿಸೀವ್ ಮಾಡು. ಹಲೋ ರಮ್ಯಾ. ಹಾಂ, ಹೇಳಿ ಆಕಾಶ್. ಯಾಕೋ ಬೇಜಾರಾಗ್ತಾ ಇತ್ತು. ಇಲ್ಲಿ ಕೆರೆ ಐತಲ್ಲ, ಅಲ್ಲಿಗೆ ಬರ್ತೀಯಾ? ಹಾಂ, ಬರ್ತೀನಿ. ಸರಿ, ಬೇಗ ಬಾ. ಯಾಕೋ ಒಂಥರ ಬೇಜಾರಾಗ್ತಾ ಐತೆ. ಅಲ್ಲ, ನನಗೆ ಚೆನ್ನಾಗಿಲ್ವಾ? ಒಳ್ಳೆ ಹುಡುಗ ಅಲ್ವಾ? ಒಳ್ಳೆ ಹುಡುಗರಿಗೆ ಹೆಣ್ಣು ಸಿಗೋದು ಕಷ್ಟ ಅನಿಸ್ತೈತೆ. ಏನು ಮಾಡ್ತೀರಾ? ನಮ್ಮ ಬ್ಯಾಡ್ ಲಕ್ಕು ಹುಡುಗರು. ಇವಾಗೆಲ್ಲ ಹುಡುಗಿಯರ ಸಂಖ್ಯೆ ಕಡಿಮೆ ಐತೋ ಇಲ್ಲ ಹುಡುಗಿಯರಿಗೆ ಬೆಲೆ ಜಾಸ್ತಿ ಆಗೋಗ್ಬಿಟ್ಟೈತೋ ಗೊತ್ತಿಲ್ಲ. ಮದುವೆ ಹುಡುಕಿದ್ರೆ ಹುಡುಗಿಯರೇ ಸಿಗ್ತಾ ಇಲ್ಲ. ಅಂದರೆ ಸೆಟ್ ಆಗಿರೋ ಹುಡುಗಿಯರು ಕ್ಯಾನ್ಸಲ್ ಮಾಡ್ಕೊಂಡು ಬಿಟ್ಟವ್ರೆ. ರೀಸನ್ ಹೇಳ್ದಿದ್ದಂಗೆ ಕ್ಯಾನ್ಸಲ್ ಮಾಡ್ತಾರೆ. ಹೇಳಿ ಆಕಾಶ್. ಛೇ ರಮ್ಯಾ, ನಾನು ನಿನ್ಗೆ ಹೇಳಿದ್ನಲ್ವಾ ಮದುವೆ ಸೆಟ್ ಆಗೈತೆ. ಹಾಗೇನೇ ಹುಡುಗಿನ ಜೊತೆನೂ ಮಾತಾಡಿದ್ಲು, ಒಂದ್ಸಲ ಫೋನ್ ಮಾಡೆಲ್ಲ ಮಾತಾಡಿದ್ಲು ಅಂತ ಹೇಳ್ಬಿಟ್ಟು ನಿನಗೆ ಮೊನ್ನೆ ತೋರಿಸಿದ್ನಲ್ವಾ. ನೀನು ನೆನಪೈತಾ ಹುಡುಗಿ ವಿದ್ಯಾ?
ಹಾ ಹೇಳಿ ಹೇಳಿ, ನೆನಪಿದೆ ಹೇಳಿ. ಹಾ ನೆನಪಿದೆ. ಆ ಹುಡುಗಿ. ಅದೇನೋ ಗೊತ್ತಿಲ್ಲ, ಫೋನ್ ಮಾಡಿ ಮದುವೆ ಕ್ಯಾನ್ಸಲ್, ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡದ. ನನಗೆ ರೀಸನ್ನೇ ಗೊತ್ತಾಗ್ತಿಲ್ಲ. ಯಾಕೆ ಹುಡುಗಿಯರೆಲ್ಲ ನನ್ನ ಕ್ಯಾನ್ಸಲ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳಿ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಹುಡುಗಿಯರ್ನ ಹುಡ್ಕಕ್ಕೆ ಹೋಗ್ಬಾರ್ದಪ್ಪ, ಸುಮ್ಮನೆ ಕೂತ್ಕೊಬಿಡೋಣ ಅಂತ ನನಗೆ ಅನ್ನಿಸ್ತಾ ಐತೆ. ಯಾವ ಹುಡುಗಿಯರ್ ಸವಸನೂ ಬೇಡ, ನನಗೂ ಹುಡುಗಿಯರ್ಗೂ ಆಗಿ ಬರ್ತಾನೇ ಇಲ್ಲ. ಏನು ಮಾಡೋದು, ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ. ಅದಕ್ಕೆ ಇನ್ನು ಹುಡುಗಿ ನೋಡಕ್ಕೆ ಬರೋದೇ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬಂದೆ ರಮ್ಯಾ. ಏನು ಮಾಡ್ತೀಯಾ, ನನ್ನ ಬ್ಯಾಡ್ ಲಕ್ ಅಂದರೆ ಬ್ಯಾಡ್ ಲಕ್ಕು. ಅಯ್ಯೋ ಬ್ಯಾಡ್ ಲಕ್ ಯಾಕೆ ಅನ್ಕೋತೀರಾ? ಗುಡ್ ಲಕ್ ಇರ್ಬೋದು. ನಾವು ಇದಕ್ಕಿಂತ ಒಳ್ಳೆ ಹುಡುಗಿನ ನೀವು ಸಿಗ್ಬೋದೇನೋ, ನಿಮಗೆ ಯಾರಿಗೆ ಗೊತ್ತು. ಅಂದರೆ ಈಗ ಓದ್ಲಲ್ಲ ಹುಡುಗಿ, ಆ ಹುಡುಗಿನ ಚೆನ್ನಾಗಿರೋ ಹುಡುಗಿ ಸಿಗಕ್ಕೆ ಅಂತಲೇ ದೇವರು ಈ ಹುಡುಗಿನ ಹೋಗಿಸ್ಬಿಟ್ನೋ ಏನೋ, ಯಾರಿಗೆ ಗೊತ್ತಲ್ವಾ. ಒಳ್ಳೆ ಹುಡುಗಿ ಸಿಗ್ತಾಳೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಬೇಜಾರೇ ಮಾಡ್ಕೋಬೇಡಿ, ಸಿಗ್ತಾಳೆ. ನಿಮ್ಮನ್ನ ರಾಜ ಮಹಾರಾಜ್ ಒಂಥರ ನೋಡ್ಕೋತಾರೆ ಗೊತ್ತಾ, ಅಂಥ ಹುಡುಗಿನೇ ನಿಮಗೆ ಸಿಗೋದು. ನೀವು ಯಾವುದಕ್ಕೂ ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಮತ್ತೆ ಹುಡುಗಿ ಹುಡ್ಕಕ್ಕೆಲ್ಲ ಹೋಗ್ಬಿಡಿ, ಸ್ವಲ್ಪ ದಿನ ಸುಮ್ಮನೆ ಇರಿ, ಎಲ್ಲ ಸರಿ ಹೋಗ್ತೈತೆ. ಸರಿನಾ? ನೀವು ಹಿಂಗೆಲ್ಲ ಬೇಜಾರು ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿದ್ರೆ ನನಗೂ ಬೇಜಾರಾಗುತ್ತೆ. ಸರಿ ಸರಿ, ಏನೋ ಬಿಡು, ನಿನಗೆ ಯಾಕೆ ನಾನು ಬೇಜಾರು ಮಾಡಲಿ, ನೀನು ಹ್ಯಾಪಿಯಾಗಿರು. ಅದು ಸುಮ್ಮನೆ ಏನಕ್ಕಪ್ಪ ಕ್ಯಾನ್ಸಲ್ ಆಯಿತು ಅಂತ ಮಾತ್ರ ಹೇಳಿಲ್ಲ ಅವರು. ಸರಿ ಕ್ಯಾನ್ಸಲ್ ಅಂದ್ರಲ್ಲ ನಮ್ಮಮ್ಮ, ಹೋಗ್ಲಿ ಬಿಡು, ಯಾವುದೋ ನಾಗರು ದೋಷ ಐತೆ ಅನ್ನಿಸ್ತೈತೆ, ಕಾಳಾಸ್ತಿಗೋ ಇಲ್ಲ ನಾವು ಹೋಗ್ಬಿಟ್ಟು ಏನಾರ ಪೂಜೆ ಗೀಜೆ ಮಾಡಿಸ್ಕೊಂಬಿಟ್ಟು ಬರಿವಂತೆ ಅಂತ ಹೇಳಿದ್ರು. ನಾನು ಅವ್ರು ಹೇಳಿದ ಮಾತು ಸರಿ ಆಯಿತು ಅಂತ ಅಂದೆ. ಅದಕ್ಕೆ ತುಂಬ ಬೇಜಾರಾಯ್ತಲ್ಲ ಮನಸ್ಸಿಗೆ, ಅದಕ್ಕೆ ಇನ್ನು ಯಾರಿಗೆ ಹೇಳ್ಕೊಳ್ಳಿ, ಅದಕ್ಕೆ ನಿನಗೆ ಹೇಳ್ಕೊಳ್ಳೋಣ ಅಂತ ಕರೆದಿದ್ದು. ನೀನು ನನ್ನ ಕಷ್ಟ ಕೇಳಿ ಕೇಳಿ ಏನು ಬೇಜಾರಾಗ್ತಿಲ್ಲ ತಾನೇ? ನೋ 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 ನೋ, ಬೇಜಾರಂತ ಏನಿಲ್ಲ ಪಾಪ. ನಿಮ್ಮ ಕಷ್ಟ ನೋಡಿ ನನಗೂ ಬೇಜಾರಾಗ್ತಾ ಇತ್ತು ಅಷ್ಟೇ. ಆದರೆ ಒಂದು ನಿಜ ಹೇಳ್ತೀನಿ, ನಿಮ್ಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ, ನಿಮ್ಮನ್ನ ರಾಜ್ ಒಂಥರ ನೋಡ್ಕೋತಾಳೆ. ಸರಿನಾ? ತುಂಬ 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 ಒಳ್ಳೆ ಹುಡುಗಿ ಸಿಗ್ತಾಳೆ. ನೀವು ಯೋಚನೆ ಮಾಡಬೇಡಿ, ನಾನು ಏನು ಹೇಳಿದೆ ಅಂತ ಅನ್ನಿ. ನಿಮ್ಮಮ್ಮ ಹತ್ರ ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ, ಸರಿನಾ? ಏನೋ ನಮ್ಮ ನಿನ್ನ ಹತ್ರ ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಎಂಥ 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 ಇದಿದ್ರೂ ತೊಂದರೆ ಇದ್ರೂ ಏನೋ ನಿನ್ನ ಹತ್ರ ಮಾತಾಡಿದ್ರೆ ಎಷ್ಟೋ ನನಗೂ ಮನಸ್ಸು ನೆಮ್ಮದಿ ಸಮಾಧಾನ ಎಲ್ಲ ಆಗುತ್ತಪ್ಪ ನನಗಂತೂ. ಸರಿ ಬಿಡು, ಈಗ ಸುಮ್ಮನೆ ಯಾಕೆ, ನನಗೂ ಬೇಜಾರಾಗ್ತೈತೆ. ಬಾ, ಇಲ್ಲೇ ತೋಟದೊಳಗಡೆ ಹೋಗ್ಬಿಟ್ಟು ಹಂಗೆ ಎಳ್ನೀರು ಏನಾದರೂ ಕುಡ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡಾದ್ರು ಬರೋಣ. ಎಳ್ನೀರನ್ನು ಕುಡ್ಕೊಂಡು ಹುಡುಗಿ ಅಂತೂ ಕೈ ಕೊಟ್ಟು ಹೋದ್ಲು. ಇನ್ನೇನು ನಮ್ಮಮ್ಮ ಇನ್ನೊಂದು ಹುಡುಗಿ ನೋಡೋಕ್ಕಂತೂ ಶುರು ಮಾಡ್ಕೋತಾರೆ. ಇನ್ನು ಯಾವ ತೊಂದರೆನೂ ಇಲ್ಲ, ಮುಲಾಜು ಇಲ್ಲ. ನೋಡಲಿ ನೋಡಲಿ ನೋಡಲಿ, ನಾವು ಓಡಾಡ್ಕೊಂಡು ಬರೋಣ. ಆಂಟಿ ಹತ್ರ ನಾನು ಮಾತಾಡ್ತೀನಿ, ನಿಮಗೆ ನಾನೇ ಒಳ್ಳೆ ಹುಡುಗಿ ನೋಡಿ ಕೊಡ್ತೀನಿ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಹುಡುಗಿ ಬಗ್ಗೆ ಸೈಡ್ಗೆ ಇಟ್ಬಿಡಿ, ಸರಿನಾ? ನಿಮ್ಗೇನು ಎಳ್ನೀರ್ತಾನೆ, ಬನ್ನಿ ತೋಟಕ್ಕೆ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಸಂಜೆ ತನಕ ಕೂತ್ಕೊಂಡು ಆಮೇಲೆ ಹೋಗೋಣ, ಓಕೆನಾ? ನಿಮಗೂ ಸಮಾಧಾನ ಆಗುತ್ತಲ್ವಾ ನನ್ನ ಹತ್ರ ಮಾತಾಡ್ತಾ ಇದ್ರೆ? ಅದಕ್ಕೆ ಹೇಳ್ದೆ ಅಷ್ಟೇ. ನಿಮಗೂ ಏನು ಕೆಲಸ ಇಲ್ಲ ತಾನೇ ಇವತ್ತು? ನೋ ನೋ ನೋ, ಏನು ಕೆಲಸ ಇಲ್ಲ. ನನಗೂ ಅಷ್ಟೇ, ಮಾಡೋಕ್ಕೆ ಏನು ಕೆಲಸ ಇಲ್ಲ, ಓಡಾಡೋದೇ ಕೆಲಸ ಅಷ್ಟೇ. ಬನ್ನಿ, ನಿಮ್ಮ ಜೊತೆನೇ ಓಡಾಡ್ಕೊಂಡು ಇರ್ತೀನಿ. ಬನ್ನಿ ತೋಟಕ್ಕೆ ಹೋಗೋಣ ಬನ್ನಿ. ಏನು ಒಳ್ಳೆ ಹುಡುಗಿ ಸಿಗ್ತಾಳೋ ಏನೋ, ಸಿಕ್ಕಿರೋಲ್ಲ ನಾನು ರಿಜೆಕ್ಟ್ ಮಾಡ್ತಾವ್ರೆ, ಇನ್ನೂ ಒಳ್ಳೆ ಹುಡುಗಿ ಬೇರೆ ಸಿಗ್ತಾರಂತೆ. ಏನೋ ಸಮಾಧಾನ ಕೇಳ್ತಾರೆ, ನಾವು ಸಮಾಧಾನವಾಗಿ ಕೇಳಿಸ್ಕೋಬೇಕಷ್ಟೇ. ಕ್ಯಾನ್ಸಲ್ ಆಯಿತು. ಅಪ್ಪ ಸದ್ಯ ಹುಡುಗಿ ನಾನು ಹೇಳಿದ ಮಾತು ಕ್ಯಾನ್ಸಲ್ ಹೆಂಗೋ ಮಾಡಿದ್ಲು. ಆದರೆ ಎಲ್ಲ ಟೈಮು ಒಂದೇ ಥರ ಇರಲ್ಲ. ನಾನು ಹೇಳಿದ್ರು ಕ್ಯಾನ್ಸಲ್ ಆಗಿದ್ದಂಗೆ ಒಪ್ಕೊಳ್ಳೋ ಅಂಥವ್ರು ಇರ್ತಾರಲ್ಲ. ಅದಕ್ಕೂ ಮುಂಚೆ ನಾನೇ ಇವನು ಪ್ರಪೋಸ್ ಮಾಡಿ ಹೇಳ್ಬಿಡ್ತೀನಿ. ಆಗಿದ್ದಾಗಲಿ ಬೈಕೋ ಥರ ಬೈಕಂಡ್ಲಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ನಾನಂತೂ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಬಿಡ್ತೀನಿ.